ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಫ್ರೈಡೇ ನೆನ್ನೆದು ಲಾಗ್ ಇದು. ನಾನು ನೆನ್ನೆ ಎಡಿಟ್ ಮಾಡೋಕ್ಕಾಗಿಲ್ಲ, ಲೇಟ್ ಆಯ್ತು ಅಂತ. ನೋಡಿ ಎಲ್ಲ ರೆಡಿ ಆಗ್ತಿ. ಇದು ನನ್ನ ಫೇವ್ರೆಟ್, ಇದು ಪರ್ಮನೆಂಟ್ ನಂದು ಮೇಕಪ್. ಇದು ಲ್ಯಾಕ್ಮಿ ವೈಟ್ ಬ್ಯೂಟಿ ಅಂತ. ನಾನು ತುಂಬ ವರ್ಷ ಇದನ್ನು ಯೂಸ್ ಮಾಡೋದು. ನಾನು ಒಂದು ಕ್ರೀಮ್ ಹಚ್ಕೊಂಡು ಸುಮ್ಮನೆ ಲೈಟಾಗಿ ಒಂದು ಕಾಜಲ್ಲ, ಒಂದು ಸ್ಟಿಕ್ಕರ್, ಒಂಚೂರು ಲಿಫ್ಟಿಗೆ ಹಾಕಿ ಅಷ್ಟೇ. ಎಲ್ಲಿ ಹೋಗ್ತೀವಿ ಅಂದರೆ, ನಾನು ಹೋದವಾರ ಮಿಸ್ ಆಗಿತ್ತು. ಅದಕ್ಕೆ ಈ ವಾರ ಏನೇ ಆಗಲಿ ಅಂತ ಹೋಗಲೇಬೇಕಂತ ನಾನು ಎಲ್ಲ ರೆಡಿ ಆಗಿಬಿಟ್ಟು ಸಂಜೆ ಒಂದು 5 ಗಂಟೆ ಆಗಿತ್ತು. ಮನೆ ಬಿಟ್ಟೆ ನಾನು 5 ಗಂಟೆ ಆಗಿತ್ತು. ನಿಜವಾಗ್ಲೂ ಹೇಳ್ತೀನಿ, ನಾನು ಎಷ್ಟೋ ವರ್ಷಗಳಾಗಿತ್ತು ನನಗೆ ಅಲ್ಲಿ ಹೋಗ್ಬಿಟ್ಟು. ನನಗೆ ಎಷ್ಟು ವರ್ಷ ಅಂದರೆ ಸುಮಾರು ವರ್ಷಗಳಾಗಿತ್ತು. ನಾನು ಆ ಕಡೆಲ್ಲ ಹೋಗೋದೇ, ನಾನು ಜಾಸ್ತಿ ಹೋದೆ ಮಲ್ಲೇಶ್ವರಂ ಹೋಗ್ತೀನಿ. ಶಿವಾಜನಗರಕ್ಕೂ ನಾನು ಹೋಗಲ್ಲ ಜಾಸ್ತಿ, ಮಲ್ಲೇಶ್ವರಂ ನಾನು ಹೋಗೋದು. ತುಂಬ ದೇವಸ್ಥಾನಗಳಿಗೆ ಹೋಗಿದ್ವಿ, ಅಲ್ಲಿ ಹೋಗಿಲ್ಲ. ಅಮ್ಮ ನಮ್ಮನೆ ಹತ್ರನೇ ಬಂದಿದ್ರಲ್ಲ ಅವತ್ತು ತಿಂಗಳು. ಅದಕ್ಕೆ ಅಂದ್ಕೊಂಡೆ, ಅರ್ಕೆ ಮಾಡ್ಕೊಂಡಿದ್ದೆ ನಾನು ಹೋಗ್ಬೇಕಂತ. ಸರಿ, ನನ್ನ ಮಗಳು ಹೋದವಾರ ಆಗಿಲ್ಲ ಹೋಗೋದಕ್ಕೆ. ಈ ವಾರ ಹೋಗಿದ್ದೀನಿ. ಎಲ್ಲಿ ಹೋಗ್ತಿಂತ ನೋಡಿ. ಎಲ್ಲ ಚೆನ್ನಾಗಿ. ಇದು ಸೀರೆ ಬಂದು ನನ್ನ ಮಗಳಿಸ್ಕೊಟ್ಟಿದ್ದು. ಒಂದು ಸಲ ನಾನು ಎಲ್ಲೋ ಹಾಕ್ಕೊಂಡೋಗಿದ್ದೆ. ಎಲ್ಲಿಗೆ? ತಿರುಪತಿ ಚಿಕ್ಕ ತಿರುಪತಿಗೆ. ನೋಡಿ, ಲಿಪ್ಸ್ಟಿಕ್ಕೆಲ್ಲ ಹಾಕ್ಕೊಂಡು ರೆಡಿ ಆಗ್ತೀನಿ. ಈ ನಡುವೆ ನನಗೆ ಏನು ಗೊತ್ತಾ, ಇಲ್ಲ ಹೋಗ್ಬೇಕಾದ್ರೆ ಇದೆಲ್ಲ ಹಾಕ್ಕೋಬೇಕು ಅನಿಸುತ್ತೆ. ಮುಂಚೆ ಯಾವುದೂ ಆಗ್ತಿಲ್ಲ. ನಾನು ನೀಟಾಗಿ ನಾನು ರೆಡಿ ಆಗಿಬಿಟ್ಟು ಸುಮ್ಮನೆ ಡ್ರೆಸ್ ಹಾಕೊಂಡು ಹೋಗ್ತಿದ್ದೆ. ಇವಾಗ ಇದೆಲ್ಲ ಹಾಕ್ಕೋಬೇಕು ಅನಿಸುತ್ತೆ. ಹೋಗ್ತಾಯಿದ್ದು ನೋಡಿ. ಹಾಗೆ ಚೆಕ್ ಮಾಡ್ಕೊತೀನಿ ಹೆಂಗಿದೆ ಏನಂತ. ಇಲ್ಲೆಲ್ಲ ಆಗ್ಬಿಡುತ್ತಲ್ವ, ಅದಕ್ಕೋಸ್ಕರ ಆಚೆ ಹೋಗ್ಬೇಕಾದ್ರೆ ಸ್ವಲ್ಪ ನೀಟಾಗಿ ಹೋಗಬೇಕು. ಆಮೇಲೆ ನನ್ನ ಮಗಳ ಜೊತೆ ಇದ್ರೆ ಅವಳು ಹೇಳ್ತಾಳಮ್ಮ, ಹಂಗೆ ಇದು ಹಿಂಗೆ ಅಂತ. ಅವಳು ಈ ಕ್ಲಿಬ್ಬು ನೋಡ್ದೆ ನಾನು. ನನಗೆ ಕ್ಲಿಬ್ ನೋಡ್ಬಿಟ್ಟು ನಾನು ಫಿದಾ ಆಗ್ಬಿಡ್ತೀನಿ. ನನ್ನ ಕ್ಲಿಬ್ಬು ನಿಮ್ಗೆ ಏನಾದರೂ ಬೇಕಾದ್ರೆ ಹೇಳಿ, ನಾನು ಲಿಂಕ್ ಕಳಿಸ್ತೀನಿ. ತುಂಬಾ ಚೆನ್ನಾಗಿತ್ತು. ಯಾರು ನೋಡಿದ್ರು ಗೋಲ್ಡ್ ಅಂತ ಅಷ್ಟು ಚೆನ್ನಾಗಿದ್ದು. ಸ್ಟೋನ್ ಎಲ್ಲ ಚೆನ್ನಾಗಿದೆ. ನಾನು ಇದು ಮೀಶೋಲ್ಲಿ ನಾನು ತೊಗೊಂಡಿದ್ದು. ನಾನು ಒಂದು ಲಾಸ್ಟ್ ಟೈಮ್ ನೋಡಿದ್ದು ವೀಡಿಯೋ ತೋರಿಸಿದ್ದಾನು. ನೋಡಿ, ನಾನು ಕ್ಲಿಪ್ ಹಾಕ್ಕೊಂಡು ನನಗೆ ಈ ಥರ ಹಾಕೋಬೇಕಂತ ಇಷ್ಟ ಆಯಿತು. ಅದಕ್ಕೆ ಈ ಸೀರೆಗೆ ಅದು ಮ್ಯಾಚಿಂಗ್ ಕರೆಕ್ಟಾಗಿದೆ. ನೋಡು, ರೆಡಿಯಾಗಿ ಒಂದು ಬ್ಯಾಗ್ ಇಟ್ಕೊಂಡು ನಾನು ಹೊರಟೆ. ಎಲ್ಲಿಗೆ ಹೊರಟೆ ಅಂದರೆ ನೋಡಿ, ಎಲ್ಲ ರೆಡಿ. ಮುಂಚೆನೇ ನೋಡ್ಕೋಬೇಕು ಅದೆಲ್ಲ. ಮಳೆ ಬರುತ್ತಲ್ವ, ಅದಕ್ಕೆ ಸರಿ ಬೇಗ ಹೋಗೋಣ ಅಂತ ನಾನು ಹೋಗ್ತಾ ಇದ್ದೆ. ಒಂದು ವೀಡಿಯೋ ಮಾಡ್ಕೊಂಡು ನನಗೆ ನಾನು ಈ ಸ್ಯಾರಿ ಚೆನ್ನಾಗಿದೆ, ನನಗೆ ಕಮೆಂಟ್ಸ್ ಹಾಕಿ. ಈ ಸ್ಯಾರಿ ಬಂದು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ನನ್ನ ಮಗಳು ತೊಗೊಂಬಂದ್ಕೊಟ್ಟು ಚಿಕ್ಕಪೇಟೆಯಲ್ಲಿ. ನೋಡಿ, ಹೋಗ್ತಾ ಇದ್ದೀನಿ. ನಾನು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡೆ. ಡೈರೆಕ್ಟ್ ಬಸ್ ಅಲ್ಲೇ ಹೋಗ್ತು. ಏನಕ್ಕೆ ಕ್ಯಾಬು ಅಂತ ನಾನು ಹೋಗಿಲ್ಲ. ನೋಡಿ, ಆಟೋ ಮಾಡ್ಕೊಂಡು ನಾನು ಇಂತೂ ಹೊರಟು ಬಸ್ಸಲ್ಲಿ ಕೂತಿದ್ದೀನಿ. ಎಲ್ಲಿಗೆ ಹೋಗ್ತೀನಿ ಅಂತಂದರೆ ಮೆಜೆಸ್ಟಿಕ್. ಅಪ್ಪ ದೇವರೇ, ನನಗಂತೂ ಖುಷಿ ಆಗೋದು. ನನಗೆ ನೋಡಿದ್ರಲ್ಲ, ಇಂತೂ ಬಂದೆ ಅಮ್ಮನ ಹತ್ರ. ಎಲ್ಲಿ ಗೊತ್ತಾ? ಅಣ್ಣಮ್ಮ ತಾಯಿಗೆ. ಒಳಗಡೆ ದೇವ್ರುಗಳು ನೋಡಬೇಕಪ್ಪ ಸ್ವಾಮಿ. ಹೋಗತ್ತಾ ನನ್ನ ತಾಯಿ ಪಾದಂ ತಲೆ ಮೇಲೆ ಇರಲಿ. ನಿಜವಾಗ್ಲೂ ಹೇಳ್ತೀನಿ, ಆ ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡ್ತಾಳೆ. ಎಲ್ಲರೂ ಒಳ್ಳೇದು. ನನಗೆ ಅದು ಯಾಕೆ ಅಮ್ಮ ನೋಡ್ಕೊಳ್ಳೋ ಕಣ್ಣ ನೀರೇ ಈ ಅಮ್ಮನ ಬಂಡಿ ಮಂಕಳಮ್ಮ ಮತ್ತು ಚಾಮುಂಡಿ, ಈ 3 ಜನ ನೋಡ್ಬಿಟ್ಟು ನನಗೆ ದೇವ್ರುಗಳ್ನ ಕಣ್ಣು ನೀರು ಬರುತ್ತೆ. ಹಾಗೆ ರೋಡಲ್ಲಿ ಒಂದು ನಾಯಿ ಮಲಗಿತ್ತು. ಕ್ಲಿಪ್ಪಿಂಗ್ ತೊಗೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಮೆಜೆಸ್ಟಿಕ್ಕಲ್ಲಿ ಬಂದ್ಬಿಟ್ಟು ಸುತ್ತಲೂ ಒಂದು ಎಲ್ಲ ನೋಡ್ತಾನೆ ಸುಮಾರು ಜನ ವೀಡಿಯೋ ಮಾಡ್ತಾನೆ. ಒಬ್ಬಳೆಲ್ಲ ಎಲ್ಲ ವೀಡಿಯೋ ಮಾಡ್ತಾನೆ. ನಾನು ಹಂಗೆ ಎಲ್ಲ ಸುತ್ತಲೂ ಫುಲ್ಲು ಒಂದು ಕ್ಲಿಪ್ಪಿಂಗ್ ತೊಗೊಂಡು ಬಸ್ ಸ್ಟ್ಯಾಂಡಲ್ಲಿ, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು. ಇವಾಗ ಸ್ವಲ್ಪ ಜನ ಕಮ್ಮಿ ಆಗ್ಬಿಟ್ಟಿದ್ದಾರೆ, ಮಳೆ ಅಲ್ವಾ ಅದಕ್ಕೆ. ಇಂತೂ ಬಂದು ಬಸ್ಸಲ್ಲಿ ಕುತ್ಕೊಂಡೆ. ದರ್ಶನ ಅಂತೂ ಚೆನ್ನಾಗಾಯಿತು. ನಮ್ಮ ಏರಿಯಾಗೆ ಬಂದೆ, ನನ್ನ ಮನೆ ಹತ್ರ. ಕತ್ಲಾಗ್ಬಿಡ್ದೆ ಬರೋಷ್ಟಕ್ಕೆ. ಇದಾಗಿತ್ತು ನನ್ನ ಲಾಸ್ಟ್ ವೀಡಿಯೋ. ಓಕೆ, ಬಾಯ್. ಅಣ್ಣಮ್ಮ ತಾಯಿಗೆ ಒಂದು ಒಳ್ಳೆಯದಾಗಲಿ.